ಹಾಯ್ ಹಲೋ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಅಂಡ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರು ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ನಾಗ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಶೇರ್ ಆಗಬೇಕಂದ್ರೆ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ಶೇರ್ ಆಗುತ್ತೆ ವೀಕ್ಷಕರೇ. ಹಾಗೆಯೇ ನಿಮ್ಗೆ ಯಾವ್ದಾದ್ರು ಕೆಲವೊಂದು ಗಾಡಿಗಳು ಸೇಲಿಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ನಂಬರ್ಗೆ ನೀವು ಕೆಲವೊಂದು ಗಾಡಿಗಳನ್ನ ಫೋಟೋ ಶೇರ್ ಮಾಡಿ ವೀಕ್ಷಕರೇ. ಯಾವುದೇ ಮಧ್ಯವರ್ತಿಗಳದೇ ಯಾವುದೇ ಏಜೆಂಟ್ಗಳದೇ ನೇರವಾಗಿಯೇ ಓನರ್ ಕಡೆಯಿಂದ ಕಸ್ಟಮರ್ ನಿಮಗೆ ಸೇಲ್ ಆಗೋ ಥರ ಹೆಲ್ಪ್ ಮಾಡಿಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್. ವೀಕ್ಷಕರೇ, ಒಂದು ಎಸ್ ಕ್ರಾಸ್ ಜಟಾ ಬಂದಿದೆ ವೀಕ್ಷಕರೇ. 2016 ಮಾಡಲು ಥರ್ಡ್ ಓನರ್ ಗಾಡಿ. ತುಂಬ ಲೋ ಬಡ್ಜೆಟಲ್ಲಿ ಇರ್ತಕ್ಕಂಥ ಗಾಡಿ, ತುಂಬ ಕಡಿಮೆ ರೇಟಲ್ಲಿ ಸಿಗ್ತಕ್ಕಂಥ ಗಾಡಿ ಬಂದಿದೆ ವೀಕ್ಷಕರೇ. ಡೀಸೆಲ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ? 2016 ಥರ್ಡ್ ಓನರ್ ಗಾಡಿ ಇದೆ ವೀಕ್ಷಕರೇ. ಯಾರೆಲ್ಲ ನೋಡ್ತಾ ಇದ್ದೀರಾ ಕಡಿಮೆ ಬಡ್ಜೆಟಲ್ಲಿ ಒಂದು ಡೀಸೆಲ್ ಗಾಡಿ ಬೇಕಪ್ಪ ಅಂದರೆ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ವೀಕ್ಷಕರೇ, ಚೆನ್ನಾಗಿರ್ತಕ್ಕಂಥ ಗಾಡಿ ಬಗ್ಗೆ ಓನರ್ ಏನು ಹೇಳಿದ್ರೆ ಒಂದು ಆಡಿಯೋ ರಿಲೀಸ್ ಮಾಡ್ತೀನಿ ವೀಕ್ಷಕರೇ, ಕೇಳ್ಕೊಂಬರೋಣ ಬನ್ನಿ. ಹಲೋ ಹಾ ಸರ್, ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ಒಂದು ಗಾಡಿ ಹಾಕಿದ್ರಲ್ಲ ಸರ್, ಯಾವ್ದದು? ಹಾ ಸರ್, ಇದು ಎಸ್ ಕ್ರಾಸ್ ಸರ್. ಇದು ಎಸ್ ಕ್ರಾಸ್. ಹೌದು ಸರ್. ಯಾವ ಮಾಡಲ್ ಸರ್ ಅದು? ಸರ್ ಇದು 2016. 16 ಮಾಡಲ್. ಎಸ್ ಕ್ರಾಸ್ ಅಲ್ಲಿ ಯಾವ ಸರ್ ವರ್ಷನ್ ಅದು? ಇದು ಜಿಟಾ ವರ್ಷನ್ ಸರ್. ಇದು ಜೆಟಾನಾ? ಹೌದು ಪೆಟ್ರೋಲ್ ಡೀಸೆಲ್ ಸರ್ ಅದು? ಸರ್, ಡೀಸೆಲ್. ಡೀಸೆಲ್ ಗಾಡಿನಾ? ಓನರ್ ಎಷ್ಟಾಗಿದೆ ಸರ್ ಈಗ ಪ್ರೆಸೆಂಟ್ಲಿ ನಾವು ಥರ್ಡ್ ಓನರ್. ಥರ್ಡ್ ಓನರ್ನಾಗ ಇದೆ ಈಗ? ಹೌದು, ನಾವು ಥರ್ಡ್ ಓನರ್. ಓಕೆ 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 ಸರ್. ಇದು ಗಾಡಿ ಬಂದ್ಬಿಟ್ಟು ಗಾಡಿಯಲ್ಲಿ ಯಾರ ಡೆಂಟು ಸ್ಕ್ರಾಚು? ಇಲ್ಲ ಸರ್, ಆತರ ಏನಿಲ್ಲ ಸರ್. ಗಾಡಿ ಆಕ್ಸಿಡೆಂಟ್ ಗಾಡಿ ಆತರ? 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹೌದಾ? ಗಾಡಿ ಏನೋ ಒರಿಜಿನಲ್ ಪೇಂಟ್ ಇದೆಯಾ? ಟಚ್ ಅಪ್ ಯಾರು ಮಾಡಿಸಿದ್ದೀರಾ? ಸಣ್ಣ ಪುಟ್ಟ ಸ್ವಲ್ಪ ಪೇಂಟಿಂಗ್ ಆಗಿದೆ, ಬಂಪರ್ ಪೇಂಟಿಂಗ್ ಆಗಿದೆ. ಹಾ ಹಾ ಹಾ. ಗಾಡಿ ಫುಲ್ ಒರಿಜಿನಲ್ ಆಗೈತೆ. ಹೌದಾ? ಹೌದು ಸರ್ ಗಾಡಿಗೆ ಈಗ ಏನಾದ್ರು ಲೋನ್ ಏನಿದೆಯಾ ಅಥವಾ ಕ್ಯಾಶ್ ಅಲ್ಲಿ ಇದೆಯಾ ಗಾಡಿ? ಸರ್, ಇದು ಕ್ಯಾಶ್ ಗಾಡಿ ಇವಾಗ. ಕ್ಯಾಶ್ ಅಲ್ಲಿ ಇರೋದಾ? ಹೌದು ಸರ್. ಸರ್ ಕಸ್ಟಮರ್ ಯಾರು ಲೋನ್ ಅಷ್ಟನ್ನ ಕೇಳಿದ್ರೆ ಗಾಡಿ ಕೊಡ್ತೀರಾ? ಹಾ, ಖಂಡಿತ ಸರ್, ಕೊಡ್ತೀವಿ. ಓಕೆ ಸರ್. ಈಗ ಗಾಡಿ ನೀವು ಬಾಡಿ ಲೈನಪ್ ಎಲ್ಲ ಯಾವ ತರ ಇಟ್ಟಿದ್ದೀರಿ ಸರ್? ಬಾಡಿಲೆಲ್ಲ ನೀಟ್ ಆಗಿದೆ ಸರ್. ಏನು ಪ್ರೆಸೆಂಟ್ಲಿ ಕಸ್ಟಮರ್ ಖರ್ಚು ಮಾಡೋ ತರ ಏನಿಲ್ಲ. ಓಕೆ. ನೀಟ್ ಅಂಡ್ ಕ್ಲೀನ್ ಆಗಿದೆ. ಆರಾಮಾಗಿ ತಗೊಂಡೋಗಿ ಡೀಸೆಲ್ ಫಿಲ್ ಮಾಡ್ಕೊಂಡು ಓಡಿಸ್ಕೊಬಹುದು. ಹ್ಮ್. ಇನ್ಸೂರೆನ್ಸ್ ಇನ್ನೊಂದು 5-6 ತಿಂಗಳು ರನ್ನಿಂಗ್ ಇದೆ. ಹಾ 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 ಹಾ. ಟೈರ್ಗಳೆಲ್ಲ ಒಂದು 50% ಇದಾವೆ. ಹಾ ಹಾ ಹಾ. AC ಎಲ್ಲ ವರ್ಕಿಂಗ್ ಇದೆ. ಗಾಡಿಲಿ ಏನ್ ಬರುತ್ತೆ ಸರ್? ಆಪ್ಷನ್ಗಳು ಏನೇನ್ ಬರುತ್ತೆ? ಇದು ಫುಲ್ ಟಾಪ್ ಅಂಡ್ ಮಾಡಲ್ ಸರ್. ಇದೆಲ್ಲ ಬರ್ತದೆ ಇದ್ರಿಗೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಮ್ಯಾಗ್ ವೀಲು, ಹಾ ಹಾ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಹಾ ಹಾ. ಫುಲ್ ಆಪ್ಷನ್ ಇದು. ವಿತ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಬಟನ್ ಸ್ಟಾರ್ಟ್ ಅದು? ಹೌದು ಸರ್, ಇದು ಬಟನ್ ಸ್ಟಾರ್ಟ್. ಓಕೆ ಓಕೆ. ಅದು ಟಿವಿ ರಿವರ್ಸ್ ಕ್ಯಾಮ್ರಾ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ? ಹೌದು ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಹ್ಮ್. ಎಲ್ಲ ಬರ್ತದೆ ಸರ್ ಇದ್ರಲ್ಲಿ. ಓಕೆ ಓಕೆ ಓಕೆ. ಇದು ಡೀಸೆಲ್ ಅಂದ್ರಲ್ಲ? ಹೌದು ಸರ್, ಡೀಸೆಲ್. ಏನ್ ಬರುತ್ತೆ ಸರ್ ಮೈಲೇಜ್? ಏನ್ ಬರ್ತಾ ಇದೆ ಈಗ? ಸರ್ ಇದು 20 ಬರ್ತದೆ, ಆರಾಮಾಗಿ ಬರ್ತದೆ. 22 ಎಸಿಲಿ ವಿತ್ ಎಸಿಲಿ? ಹೌದು ಸರ್. 1000 ಇದು 1250cc. ಒಳ್ಳೆ ಮೈಲೇಜ್ ಬರುತ್ತೆ. ಅದೇ 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 ಅದೇ. ಟರ್ಬೋ ಇಂಜಿನ್. ಟರ್ಬೋ ಇಂಜಿನಾ? ಹೌದು ಸರ್. ಓಕೆ 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 ಸರ್. ಗಾಡಿ ಈಗ ಮತ್ತೆ ಬೇರೆ ಯಾರ ಸಣ್ಣ ಪುಟ್ಟ ಕೆಲಸಗಳು? ಪ್ರೆಸೆಂಟ್ಲಿ ಅವ್ರು ಮಾಡ್ಕೊಳತಾರ ಏನಿಲ್ಲ. ಇನ್ನೊಂದ್ ಸ್ವಲ್ಪ ಒಂದು 10-20 ಸಾವಿರ ಕಿಲೋಮೀಟರ್ ಓಡಿಸಿದ ಮೇಲೆ ಸ್ವಲ್ಪ ಟೈರ್ಗಳು ಹಾಕ್ಯಬೇಕಾಗುತ್ತೆ. ರೀಸೆಂಟ್ ಸರ್ವಿಸ್ ಆಗೈತೆ. ಹಾ ಹಾ ಹಾ. ಆಯಿಲ್ ಸರ್ವಿಸ್ ಎಲ್ಲ ನಾನು ಮಾಡ್ಸಿದೀನಿ ಮಾರುತಿನಲ್ಲಿ. ಹಾ ಹಾ ಹಾ. ಗಾಡಿ ಬೇರೆ ಇಂಜಿನ್ ಕೆಲಸ ಆತರ ಎಲ್ಲ ಏನಿಲ್ಲ. ಟೈರ್ಗಳು ಒಂದು 50% ಇದೆ. ಒಂದು 20 ಸಾವಿರ ಕಿಲೋಮೀಟರ್ ಓಡ್ಬೋದು ಅನ್ಸುತ್ತೆ. ಆಮೇಲೆ ಟೈರ್ ಹಾಕ್ಯಬೇಕು. ಈಗ ಪ್ರೆಸೆಂಟ್ಲಿ ಎಷ್ಟಾಗಿದೆ ಸರ್ ಕಿಲೋಮೀಟರ್ ರನ್ನಿಂಗ್ ಅದು? ಇದು 98 ಸಾವಿರ ಓಡಿದೆ ಸರ್. ಶೋರೂಮ್ ಇಷ್ಟ ಸರ್ ಹೊರಗಡೆ ಆಗಿದೆಯಾ? ಶೋರೂಮ್ ಅಲ್ಲಿ, ಮಾರುತಿ ಶೋರೂಮ್ ಅಲ್ಲಿ ಸರ್ವಿಸ್ ಆಗೈತೆ ಮೊನ್ನೆ. 98 ಸಾವಿರಕ್ಕೆ. 98 ಸಾವಿರ ಆಗಿರೋದಾ? ಹೌದು. ಹಾ 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 ಹಾ. ಓಕೆ. ಇದು ಗಾಡಿ ಬಂದ್ಬಿಟ್ಟು ಎಲ್ಲಿದೆ ಸರ್ ಈಗ? ಸರ್ ಇದು ಬೆಂಗಳೂರು ಮಾಗಡಿ ರೋಡ್, ಸುಂಕದಕಟ್ಟೆಯಲ್ಲಿ ಇದೆ. ಮಾಗಡಿ ರೋಡ್. ನಿಮ್ ಕಡೆಗೆ ಇದೆಯಾ ಗಾಡಿ? ನನ್ನ ಹತ್ರನೇ ಐತೆ ಸರ್. ಸಿಸಿ ಎಲ್ಲ ತಕ್ಕೊಡ್ತೀರಾ? ಖಂಡಿತ CC ತಕ್ಕೊಡ್ತೀನಿ. ಟಿಒ ಬೇಕಾ ಟಿಒ, CC ಬೇಕಾ CC. ನಾನೇ ಸರ್ ಕಸ್ಟಮರ್ ಯಾರು ಲೋನ್ ಅಷ್ಟನ್ನ ಕೇಳಿದ್ರೆ ಕೊಡ್ತೀರಾ ಗಾಡಿ? ಖಂಡಿತ ಸರ್. ಫುಲ್ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತಾ? ಖಂಡಿತ ಲೋನ್ ಆಗುತ್ತೆ. ಓಕೆ 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 ಸರ್. ನೀವು ಎಸ್ ಕ್ರಾಸ್ 2016 ಥರ್ಡ್ ಓನರ್ ಅಂದ್ರೆ ಡೀಸೆಲ್ ಗಾಡಿ. ಹೌದು. ಗಾಡಿಗೆ ಏನು ಕೆಲಸ ಇಲ್ಲ ಅಂತಿದ್ದೀರಾ? ಹೌದು. ಈಗ ಗಾಡಿಗೆ ನೀವು ಏನ್ ರೇಟ್ ಕೊಡ್ ಮಾಡ್ತಾ ಇದ್ರಿ ಸರ್? ಸರ್ ಫೈನಲ್ ಟು ಫೈನಲ್ ಅವ್ರು ನಿಮ್ ಚಾನಲ್ ಕಡೆಯಿಂದ ಕಸ್ಟಮರ್ ಬಂದ್ರೆ, ಹಾ ಸರ್, ನಿಮ್ ಚಾನಲ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಸರ್ 325 ಕೊಡ್ತೀನಿ. 325 ಫೈನಲ್ ಆಗುತ್ತಾ? ಖಂಡಿತ. ಇದ್ರಿ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತಾ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ ಓಕೆ. ಮಾರುತಿ ಶೋರೂಮ್ ಸರ್ವಿಸ್ ಮಾಡಿರೋ ಬಿಲ್ ಎಲ್ಲ ಇದೆ. ಹಾ ಹಾ ಹಾ. ಪ್ರೆಸೆಂಟ್ಲಿ ಏನು ಖರ್ಚು ಮಾಡತಾರೆ ಏನಿಲ್ಲ. ಇಂಜಿನ್ ಆಯಿಲ್ ಸರ್ವಿಸ್ ಎಲ್ಲ ಮಾಡೈತೆ. ಅದು ಬಿಲ್ ಎಲ್ಲ ಐತೆ. ಅದೆಲ್ಲ ಕೊಡ್ತೀನಿ ನಾನು. ಗಾಡಿ ಚೆನ್ನಾಗೈತೆ. ಪ್ರೆಸೆಂಟ್ಲಿ ಖರ್ಚು ಮಾಡತಾರೆ ಏನಿಲ್ಲ. ಎತ್ಕೊಂಡೋಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಹೌದಾ? ಖಂಡಿತ ಸರ್, ಖಂಡಿತ. ನಿಮ್ ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಾನು ಖಂಡಿತ ಇನ್ನೊಂದ್ 5 ಸಾವಿರ ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ಚಾನಲ್ ಅಪ್ಲೋಡ್ ಮಾಡಿರ್ತೀನಿ.
ಮಾಡಿ ಸರ್. ನೋಡಿ ಅವ್ರ ಕಸ್ಟಮರ್ ಯಾರಾದ್ರೂ ಕಾಲ್ ಮಾಡಿದ್ರೆ ಮಾತಾಡಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡಿ ಸರ್. ಖಂಡಿತ ಸರ್, ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೇರವಾಗಿ ನೇರವಾಗಿ ನಾವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಫೋನಲ್ಲಿ ಯಾರೋ ಫೈನಲ್ ಮಾಡಬೇಡಿ. ಇನ್ನು ಯಾರೆಲ್ಲ ತಮ್ಮ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತ ಬಯಸಿದ್ದೀರಾ, ದಯವಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ, ಆ ಚಾನಲ್ಗೆ ಯಾರು ಫೋನ್ ಮಾಡಿಬಿಡಿ. ಚಾನಲ್ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ ಆ ನಂಬರ್ಗೆ ನೀವು ಕೆಲವೊಂದು ಫೋಟೋಗಳನ್ನ ತೆಗೆದು ಹಾಕಿಬಿಟ್ರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಯೂಟ್ಯೂಬ್ ಚಾನಲ್ಗೆ ಹಾಕಿಬಿಟ್ಟು ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.